ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಟಿಪ್ಸನ್ನು ನೋಡೋಣ. ಮನೆಯಲ್ಲಿ ಸಂಪತ್ತು ಹಣ ಹೆಚ್ಚಬೇಕೇ? ಹಣಕಾಸು ಯಶಸ್ಸಿಗಾಗಿ ಈ 8 ವಾಸ್ತು ಸಲಹೆಗಳನ್ನು ಅನುಸರಿಸಿ. ಹೊಸ ಮನೆ ಖರೀದಿ, ಹೊಸ ಮನೆ ನಿರ್ಮಾಣ ಸಮಯದಲ್ಲಿ ವಾಸ್ತುವಿಗೆ ಗಮನ ನೀಡಲು ಹೆಚ್ಚಿನವರು ಆದ್ಯತೆ ನೀಡುತ್ತಾರೆ. ಈಗಿರುವ ಮನೆಯೊಳಗೆ ಕೆಲವೊಂದು ವ್ಯವಸ್ಥೆಗಳನ್ನು ಬದಲಾಯಿಸುವ ಮೂಲಕವೂ ವಾಸ್ತು ಉತ್ತಮಪಡಿಸಿಕೊಳ್ಳಬಹುದು. ಮನೆಯಲ್ಲಿ ಹಣಕಾಸು ಸಂಕಷ್ಟ ಹೆಚ್ಚಾಗಿದ್ದರೆ ಅದಕ್ಕೆ ವಾಸ್ತು ದೋಷ ಕಾರಣವಾಗಿರಬಹುದು. ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಐಶ್ವರ್ಯ, ಹಣಕಾಸು ಯಶಸ್ಸು ಹೆಚ್ಚಾಗಲು ಈ ಮುಂದಿನ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಮೊದಲನೆಯದಾಗಿ, ಮನೆಯ ಉತ್ತರ, ಪೂರ್ವ ಮತ್ತು ಈಶಾನ್ಯದಲ್ಲಿ ಕುಬೇರ ಯಂತ್ರ ಇರಲಿ. ಕುಬೇರ ದೇವರು ಸಂಪತ್ತಿಗೆ ಅಧಿದೇವತೆ. ಈಶಾನ್ಯವನ್ನು ಕುಬೇರ ನಿಯಂತ್ರಿಸುತ್ತಾನೆ. ಇದೇ ಕಾರಣಕ್ಕೆ ಈ ಭಾಗದಲ್ಲಿ ನಕಾರಾತ್ಮಕ ಶಕ್ತಿಗೆ ಆಹ್ವಾನ ನೀಡುವ ಎಲ್ಲ ವಸ್ತುಗಳನ್ನು ತೆಗೆಯಬೇಕು. ಈ ಭಾಗದಲ್ಲಿ ಶೌಚಾಲಯ, ಶೂ ರ್ಯಾಕ್, ಬೃಹತ್ ಪೀಠೋಪಕರಣ ಇತ್ಯಾದಿ ಇರುವುದು ಬೇಡ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಅಡೆತಡೆ, ಅಸ್ತವ್ಯಸ್ತತೆ ಇರದೇ ಇರಲಿ. ಮನೆಯ ಉತ್ತರ ಭಾಗದ ಮೇಲೆ ಕನ್ನಡಿ ಅಥವಾ ಕುಬೇರ ಯಂತ್ರ ಅಳವಡಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಲು ಆರಂಭವಾಗಬಹುದು. ಇನ್ನು 2, ಮನೆಯ ನೈಋತ್ಯ ಭಾಗದಲ್ಲಿ ಲಾಕರ್, ಬೆಲೆ ಬಾಳುವ ವಸ್ತುಗಳು ಇರಲಿ. ಸಂಪತ್ತು, ಚಿನ್ನಾಭರಣಗಳು, ಲಾಕರ್ ಇತ್ಯಾದಿಗಳು ಮನೆಯ ನೈಋತ್ಯದಲ್ಲಿ ಇರಲಿ. ನಿಮ್ಮ ಆಭರಣ, ಹಣ, ಪ್ರಮುಖ ಹಣಕಾಸು ದಾಖಲೆಗಳನ್ನು ಈ ಭಾಗದಲ್ಲಿಡಿ. ಇವುಗಳನ್ನು ಕಬೋರ್ಡ್ನಲ್ಲಿ ಸುರಕ್ಷಿತವಾಗಿ ಇಡಿ. ಇವುಗಳನ್ನು ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡುವಂತೆ ಇಡಬೇಕು. ಈ ರೀತಿ ಮಾಡುವುದರಿಂದ ಸಂಪತ್ತು ಅಧಿಕಗೊಳ್ಳಲಿದೆ. ಸೇಫ್, ಲಾಕರ್ ಅಥವಾ ವಾಲೆಟ್ ದಕ್ಷಿಣ ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದರೆ ಅದರಿಂದ ಮನೆಯಲ್ಲಿ ವೆಚ್ಚ ಹೆಚ್ಚಾಗುತ್ತದೆ. ಇನ್ನು 3, ಮನೆಯಲ್ಲಿ ಅಡೆತಡೆ ಇರುವುದು ಬೇಡ. ಕ್ಲೀನ್ ಆಗಿರಲಿ. ಮನೆಯಲ್ಲಿ ಅನಗತ್ಯ ಮನೆ ಬಳಕೆ ವಸ್ತುಗಳಿಂದ ಗಜಿಬಿಜಿಯಾಗಿರುವುದು ಬೇಡ. ಮನೆಯ ಕ್ಲೀನಾಗಿ ಇರಲಿ. ಮನೆಯೊಳಗೆ ನಿರ್ವಹಣೆ ಸುಲಭವಾಗುವಂತೆ ಇರಲಿ. ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯು ಅಡೆತಡೆ ಇಲ್ಲದೆ ಹರಿದಾಡಲು ಇದು ಸಹಾಯ ಮಾಡುತ್ತದೆ. ಇನ್ನು 4, ಮನೆಯ ಪ್ರವೇಶ ದ್ವಾರದ ಕುರಿತು ಗಮನ ನೀಡಿ. ಮನೆಗೆ ಸಂಪತ್ತು ಆಗಮಿಸಲು, ಸಕಾರಾತ್ಮಕ ಶಕ್ತಿ ಹೆಚ್ಚಾಗಲು ಮನೆಯ ಮುಖ್ಯ ಬಾಗಿಲಿನ ಪಾತ್ರ ಪ್ರಮುಖ. ಮನೆಯ ಬಾಗಿಲು ರಿಪೇರಿಯಲ್ಲಿರುವುದು ಬೇಡ. ಬಾಗಿಲು ಅತ್ಯಾಕರ್ಷಕವಾಗಿದ್ದರೆ ಉತ್ತಮ. ಬಾಗಿಲಿನ ಲಾಕ್ ಇತ್ಯಾದಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿ. ಯಾವುದೇ ಮುರಿತ ಇರಬಾರದು. ಮನೆಯ ನೇಮ್ ಪ್ಲೇಟ್ ಕ್ಲೀನ್ ಆಗಿರಲಿ. ಇನ್ನು 5, ನೀರಿನ ಕಾರಂಜಿ, ಸಣ್ಣ ಅಕ್ವೇರಿಯಂ ಈಶಾನ್ಯ ಭಾಗದಲ್ಲಿ ಇರಲಿ. ಮನೆಯಲ್ಲಿ ನೀರಿನ ಹರಿವು ಸೂಚಿಸುವ ವಸ್ತು ಇರಲಿ. ಸಣ್ಣ ನೀರಿನ ಕಾರಂಜಿ ಅಥವಾ ನೀರು ಹರಿಯುತ್ತಿರುವ ಚಿತ್ರ ಇರಲಿ. ಈಶಾನ್ಯ ಭಾಗದಲ್ಲಿ ಫೌಂಟೇನ್ ಇದ್ದರೆ ಸಂಪತ್ತು ಹೆಚ್ಚಾಗುತ್ತದೆ. ಆದರೆ ನೀರು ಕೊಳಕಾಗಿರಬಾರದು. ಕಾರಂಜಿ ನೀರನ್ನು ಪ್ರತಿನಿತ್ಯ ಬದಲಾಯಿಸುತ್ತಾ ಇರಿ. ಇನ್ನು 6, ನೀರಿನ ಟ್ಯಾಂಕ್ ಮನೆಯಲ್ಲಿ ಮೇಲ್ಮುಖವಾಗಿ ತೆರೆದಿರುವ ದೊಡ್ಡ ವಾಟರ್ ಟ್ಯಾಂಕನ್ನು ಈಶಾನ್ಯ ಅಥವಾ ಆಗ್ನೇಯ ಮೂಲೆಯಲ್ಲಿ ಇಡಬಾರದು. ಇದು ಆರೋಗ್ಯಕ್ಕೂ ಉತ್ತಮವಲ್ಲ. ಹಣಕಾಸು ವಿಚಾರದ ಮೇಲೂ ಪ್ರಭಾವ ಬೀರುತ್ತದೆ. ಇನ್ನು 7, ನೀರಿನ ಸೋರಿಕೆ ಸರಿಪಡಿಸಿ. ಮನೆಯಲ್ಲಿ ಇತ್ಯಾದಿಗಳಲ್ಲಿ ನೀರಿನ ಸೋರಿಕೆ ಇರಬಾರದು. ಇಂತಹ ಸಮಸ್ಯೆ ಕಂಡುಬಂದರೆ ತಕ್ಷಣವೇ ರಿಪೇರಿ ಮಾಡಿಸಿಕೊಳ್ಳಿ. ಇನ್ನು 8, ಕೊನೆಯದಾಗಿ ಇನ್ನು 8ನೆಯದು, ಟಾಯ್ಲೆಟ್ ಇರುವ ಸ್ಥಳ, ಶೌಚಾಲಯ ಮತ್ತು ಬಾತ್ರೂಮ್ ಅನ್ನು ಸರಿಯಾಗಿ ಸ್ಥಳದಲ್ಲಿ ನಿರ್ಮಿಸಿರಬೇಕು. ವಾಸ್ತು ಪ್ರಕಾರ ಇವು ತಪ್ಪಾದ ಸ್ಥಳದಲ್ಲಿ ಇದ್ದರೆ ಹಣಕಾಸು ನಷ್ಟಕ್ಕೆ ಕಾರಣವಾಗಬಹುದು. ಆರೋಗ್ಯ ಸಮಸ್ಯೆ ಉಂಟಾಗಬಹುದು. ಮನೆಯ ವಾಯವ್ಯ ಅಥವಾ ಈಶಾನ್ಯ ಭಾಗದಲ್ಲಿ ಶೌಚಾಲಯ ಇರಲಿ. ಈ ಆಯ್ಕೆ ಇಲ್ಲದೆ
ಇದ್ದರೆ ನೈಋತ್ಯ ಅಥವಾ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟನ್ನು ನಿರ್ಮಿಸಿಕೊಳ್ಳಿ. ಮನೆಯ ಮೂಲೆಯಲ್ಲಿ ಶೌಚಾಲಯ ನಿರ್ಮಿಸುವುದನ್ನು ತಪ್ಪಿಸಿ. ಹೊಸ ಮನೆ ಖರೀದಿಸುವಾಗ, ನಿವೇಶನ ಖರೀದಿಸಿ, ಮನೆ ನಿರ್ಮಿಸುವಾಗ ಇಂತಹ ವಾಸ್ತು ಅಂಶಗಳ ಕುರಿತು ಗಮನ ನೀಡುವುದು ಉತ್ತಮವೆಂದು ಹೇಳುತ್ತಾರೆ ವಾಸ್ತು ತಜ್ಞರು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.